ಮಂಜು ಆರ್ಯ ಇವಾಗ ಎಟ್ ಪ್ರೆಸೆಂಟ್ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ನೀವ್ ಎಲ್ಲಿದ್ದೀರಾ? ಅದ್ರ ಜೊತೆಯಲ್ಲಿ 2-3 ಸ್ಟಾಪ್ ಕೊಟ್ರು, ಏನ್ ಕಾರಣ ಇದಕ್ಕೆ ಮಂಜು? ಖಂಡಿತವಾಗ್ಲೂ ಶರ್ಮಿತಾ, ಸದ್ಯಕ್ಕೆ ಕಾರ್ಕಳ ಸಮೀಪದ ಬಜಗೋಳ ಸಮೀಪದಲ್ಲಿ ಈಗ ಮಹೇಶ್ ತಿಮ್ರೋಡಿಯನ್ನ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಆತನನ್ನ ಕರ್ಕೊಂಡು ಹೋಗ್ತಿರುವಂತಹ ವೇಳೆಯಲ್ಲಿ ಆತನ ಹಿಂಬಾಲಕರು ಒಂದಷ್ಟು ಜನ ಫಾಲೋ ಮಾಡುವಂತ ಒಂದಷ್ಟು ಸನ್ನಿವೇಶಗಳಾಯ್ತು. ಯಾಕಂದ್ರೆ ಏಕಾಏಕಿ ಅವರ ಹಿಂಬಾಲಕರು ಸುಮಾರು 8ರಿಂದ 10 ಕಾರುಗಳಲ್ಲಿ ಫಾಲೋ ಮಾಡ್ತಿರುವಂತಹ ವೇಳೆಯಲ್ಲಿ ಅವರ ಮಧ್ಯೆ ಅಂದ್ರೆ ಪೊಲೀಸರು ವೆಹಿಕಲ್ ನ ಮಧ್ಯೆ ಮೂವ್ ಆಗುವಂತದ್ದು, ಇಂತಹ ಒಂದಷ್ಟು ದೃಶ್ಯಾವಳಿಗಳಾಯ್ತು. ಈ ಒಂದು ಕಾರಣಕ್ಕೋಸ್ಕರನೇ ಸುಮಾರು 2-3 ಬಾರಿಯಲ್ಲಿ ಆ ವೆಹಿಕಲ್ ಗಳನ್ನ ನಿಲ್ಸಿದ್ದ ಅಂತ ಬಳಿಕ ಒಂದು ವಾರ್ನ್ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಕೇವಲ ಹಿಂಬಾಲಕರನ್ನ ಅಷ್ಟೇ ಅಲ್ಲದೆ ಮಾಧ್ಯಮದವರನ್ನು ಕೂಡ ಅಷ್ಟೇ ಪೊಲೀಸರು ತಡೆಯುವಂತ ಒಂದು ಪ್ರಯತ್ನ ಕೊಟ್ಟು 2-3 ಬಾರಿ ಮಾಡಿದ್ರು. ಯಾಕಂದ್ರೆ ಮಾಧ್ಯಮದವರು ಕೂಡ ಅಷ್ಟೇ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಇವರು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಬೇರೆ ಇನ್ಯಾವುದಾದ್ರೂ ಸ್ಥಳಕ್ಕೆ ಏನಾದ್ರೂ ಕರ್ಕೊಂಡು ಹೋಗ್ಬೋದು ಅನ್ನೋ ಹೊತ್ತಲ್ಲಿ ಅಲ್ಲಿಂದಲೂ ಕೂಡ ಅಷ್ಟೇ ಫಾಲೋ ಮಾಡ್ಕೊಂಡು ಬರ್ತಿದ್ದಂತ ಪ್ರತಿಯೊಬ್ಬರನ್ನು ಕೂಡ ತಡೆಯುವಂತ ಒಂದು ಕೆಲಸವನ್ನು ಮಾಡಿದ್ರೆ, ಸದ್ಯಕ್ಕೆ ಕಾರ್ಕಳ ಸಮೀಪ ಅಂತ ಬಜಗೋಳಿ ಬಳಿ ಈಗಾಗಲೇ ತಿಮ್ಮರೋಡಿ ಅವರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಬಹುತೇಕ ಇನ್ನೊಂದು 1 ಗಂಟೆಯಲ್ಲಿ ಉಡುಪಿ ರೀಚ್ ಆಗುವಂತ ಸಾಧ್ಯತೆ ಇರುವಂತದ್ದು. 1 ಗಂಟೆಗೆ ರೀಚ್ ಆದಂತ ಬಳಿಕ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ನಲ್ಲಿ ಇಂಟ್ರಾಗೇಷನ್ ಮಾಡೋದಕ್ಕೆ ತಯಾರಿಗಳು ಕೂಡ ಈಗಾಗಲೇ ಆಗಿದೆ. ಯಾಕಂದ್ರೆ ಸದ್ಯಕ್ಕೆ SP ಅವ್ರಿಗೂ ಕೂಡ ಅಷ್ಟೇ ಹರಿರಾಮ್ ಶಂಕರ್ ಅವರಿಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಅವರು ಫಾಲೋ ಮಾಡ್ಕೊಂಡು ಬರುತ್ತಿರುವಂತ ಸನ್ನಿವೇಶದ ಬಗ್ಗೆ ಕೂಡ ಈಗಾಗಲೇ SP ಗಮನಕ್ಕೆ ತಂದಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರನ್ನ ವಾರ್ನ್ ಮಾಡುವ, ಯಾಕಂದ್ರೆ ಬೆಂಬಲಿಗರು ಅವ್ರನ್ನ ಫಾಲೋ ಮಾಡುವಂತ ಸಂದರ್ಭದಲ್ಲಿ ಬೇರೆ ರೀತಿಯಂತ ಅಹಿತಕರ ಘಟನೆಗಳಾಗಬಹುದು. ಯಾಕಂದ್ರೆ ಆತ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ವೇಳೆಯಲ್ಲಿ ಬೆಂಬಲಿಗರು ಏಕಾಏಕಿ ಬರುವಂತದ್ದು, ಓವರ್ ಸ್ಪೀಡ್ ಆಗಿ ವೆಹಿಕಲ್ ನ ಓಡಿಸುವಂತದ್ದು ಅಥವಾ ಪೊಲೀಸ್ ವಾಹನಗಳಿಗೆ ಅಡ್ಡಿ ಬರುವಂತದ್ದು, ಈ ರೀತಿಯಂತಹ ಘಟನೆಗಳು ಒಂದಷ್ಟು ಆಯ್ತು. ಈ ಕಾರಣಕ್ಕೋಸ್ಕರ ಸದ್ಯಕ್ಕೆ ಬೆಂಬಲಿಗರಿಗೆ ವಾರ್ನ್ ಮಾಡುವಂತ ಒಂದು ಕೆಲಸನ ಮಾಡಿದ್ರು. ನಾವು ಯಾವುದೇ ರೀತಿಯಾದಂತಹ ಮೆರವಣಿಗೆಯನ್ನ ಮಾಡ್ತಿಲ್ಲ, ಬದಲಾಗಿ ಆರೋಪಿಯನ್ನ ನಮ್ಮ ಕಸ್ಟಡಿಯಲ್ಲಿ ಪಡ್ಕೊಂಡು ಇಂಟ್ರೋಗೇಷನ್ಗೆ ಕರ್ಕೊಂಡು ಹೋಗ್ತಾ ಇದೀವಿ. ಈ ಸಂದರ್ಭದಲ್ಲಿ ನಮ್ಮ ಒಂದು ಕೆಲಸಕ್ಕೆ ಅಡ್ಡಿ ಯಾಕೆ ಮಾಡ್ತಿದ್ರೆ, ಒಂದು ವೇಳೆ ಇದೇ ರೀತಿ ವರ್ತನೆ ಆಯ್ತು ಅಂದ್ರೆ ಪ್ರಕರಣವನ್ನು ದಾಖಲು ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಅಷ್ಟೇ ಅವರ ಬೆಂಬಲಿಗರಿಗೆ ಈಗಾಗಲೇ ಪೊಲೀಸರು ಕೊಟ್ಟಿದ್ದಾರೆ. ಇನ್ನೇನು ಒಂದು 10ರಿಂದ 15 ನಿಮಿಷದಲ್ಲಿ ಕಾರ್ಕಳವನ್ನ ರೀಚ್ ಆಗ್ತಾರೆ. ಕಾರ್ಕಳದಿಂದ ಅಲ್ಲಿಂದ ಸುಮಾರು 45ರಿಂದ 50 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಉಡುಪಿಗೆ. ನೇರವಾಗಿ ಇವತ್ತು ಮಧ್ಯಾಹ್ನ 1:30ರಿಂದ 2 ಗಂಟೆಯ ಒಳಗಾಗಿ ಬ್ರಹ್ಮಾವರ ಸ್ಟೇಷನ್ಗೆ ರೀಚ್ ಆಗ್ತಾರೆ. ರೀಚ್ ಆದಂತಹ ಬಳಿಕ ಅಲ್ಲಿ ಇಂಟ್ರಾಗೇಷನ್ ಅನ್ನ ಮಾಡ್ತಾರೆ. ಅಂದ್ರೆ ಈತ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ನ ವಿಡಿಯೋ ಇಂದ ಈಗಾಗಲೇ ತಮ್ಮ ಕಸ್ಟಡಿಗೆ ಅಂದ್ರೆ ತಮ್ಮ ವಶಕ್ಕೆ ಆ ವಿಡಿಯೋನ ಪಡ್ಕೊಂಡಿದ್ದಾರೆ. ಬಹುತೇಕ ಇಂಟ್ರಾಗೇಷನ್ಗೂ ಮುಂಚಿತವಾಗಿ ಆ ವಿಡಿಯೋನ ಪ್ಲೇ ಮಾಡಿಸಿ, ಇದು ನೀವು ಹೇಳಿರುವಂತಹ ವಿಡಿಯೋನ ಯಾವ ಸಂದರ್ಭದಲ್ಲಿ ಈ ವಿಡಿಯೋ ಹೇಳಿದ್ರಿ, ಜೊತೆಗೆ ಯಾರ ಸಮ್ಮುಖದಲ್ಲಿ ಈ ವಿಡಿಯೋನ ಹೇಳಿದ್ರಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅಲ್ಲಿಂದ ಈಗಾಗಲೇ ಒಂದಷ್ಟು ಅವಾಚ್ಯವಾಗಿ ಮಾತನಾಡಿರುವಂತಹ ಒಂದಷ್ಟು ವಾಯ್ಸಸ್ ಏನಿದೆ ಅದರ ಬಗ್ಗೆ ಕೂಡ ಅಷ್ಟೇ ಎನ್ಕ್ವೈರಿಗೆ ಒಳಪಡಿಸ್ತಾರೆ. ನಿಮ್ಗೆ ಈ ರೀತಿಯಾಗಿ ಮಾತನಾಡುವಂತದ್ದು, ಧರ್ಮಸ್ಥಳದ ಪ್ರಕರಣವನ್ನು ಎಲ್ಲೋ ಒಂದು ರೀತಿ ದಿಕ್ತಪ್ಪಿಸುವಂತ ಒಂದು ಕೆಲಸ ಇವರಿಂದನೇ ಆಗ್ತಿದೆ ಅನ್ನುವಂತ ವಿಚಾರ ಆಗಿರ್ಬೋದು. ಇದೆಲ್ಲದಕ್ಕೂ ಕೂಡ ನಿಮ್ಮ ಬಳಿ ಏನಾದ್ರೂ ದಾಖಲಾತಿಗಳಿದ್ಯಾ? ಒಂದ್ ವೇಳೆ ದಾಖಲಾತಿಗಳಿದ್ದಂತಹ ಪಕ್ಷದಲ್ಲಿ ಅದನ್ನ ನಮಗೆ ಹಾಜರುಪಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಇಂಟ್ರೋಗೇಷನ್ ಮಾಡ್ತಾರೆ. ಇಂಟ್ರಾಗೇಷನ್ ಆದಂತಹ ಬಳಿಕ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿರುವಂತದ್ದು, ಬಂಧನ ಮಾಡಬೇಕಾ ಬಿಡುವ ಅನ್ನುವಂಥದ್ದು. ಯಾಕಂದ್ರೆ ಈಗ ಹಾಕಿರುವಂತಹ 3 ಸೆಕ್ಷನ್ಗಳು ಪ್ಲಸ್ ಇವೆಲ್ಲವೂ ಕೂಡ ಬೇಲೆ ಸೆಕ್ಷನ್ಸ್. ಠಾಣಾ ಬೇಲೆ ಆಗುತ್ತೆ, ಸ್ಟೇಷನ್ ಅಲ್ಲೇನು ಕೂಡ ಬೇಲ್ ಆಗುತ್ತೆ. ಯಾಕಂದ್ರೆ ಸ್ಟೇಟ್ಮೆಂಟ್ ದಾಖಲಾದಂತ ಬಳಿಕ ಬೇಲ್ ಆಗುತ್ತೆ. ಇಲ್ಲಿ ಕಾರಣ ಏನು? ಉಡುಪಿ SP ಈಗ ನ್ಯೂಸ್ 18ಗೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ನಾವು 2 ನೋಟಿಸ್ ಅನ್ನ ಸರ್ವ್ ಮಾಡಿದೀವಿ. ಯಾಕಂದ್ರೆ 18ನೇ ತಾರೀಕು FIR ಆಗುತ್ತೆ. FIR ಆದಂತ ತಕ್ಷಣವೇ 18ನೇ ತಾರೀಕು ಒಂದು ನೋಟಿಸ್ ಅನ್ನ ಕೊಟ್ಟಿದ್ವಿ. ಅಗೈನ್ 19ನೇ ತಾರೀಕು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದ್ವಿ. 2 ನೋಟಿಸ್ ಕೊಟ್ಟರು ಕೂಡ ಅಷ್ಟೇ ಯಾವುದೇ ರೀತಿಯಂತ ರಿಪ್ಲೈ ನಮ್ಗೆ ಆರೋಪಿಯಿಂದ ಬಂದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಪುನರಾವರ್ತಿತ ಮಾಡ್ತಿರುವಂತಹದ್ದು ಅನ್ನೋಂಥ ಕಾರಣಕ್ಕೋಸ್ಕರ ಅವ್ರನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿದ್ರೆ, ಆದ್ರೆ ಅರೆಸ್ಟ್ ನ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಯಾಕಂದ್ರೆ ಆತನನ್ನ ವಶಕ್ಕೆ ಪಡೆದಿರುವಂತದ್ದು, ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಿದ್ರೆ, ಒಂದ್ ವೇಳೆ ಏನಾದ್ರೂ ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಆತನಿಗೆ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಯಾವುದೇ ಒಬ್ಬ ಆರೋಪಿ ಆಗಿರ್ಬೋದು. ಆ ವಶಕ್ಕೆ ಪಡಿತಿರುವಂತ ಕಾರಣಕ್ಕೋಸ್ಕರ ಇಲ್ಲ, ನೀವು ಅರೆಸ್ಟ್ ಮಾಡುವಂತಿದ್ರೆ ನಿಮ್ ವೆಹಿಕಲ್ ಅಲ್ಲಿ ಬರ್ತೀನಿ, ಅರೆಸ್ಟ್ ವಾರೆಂಟ್ ತೋರಿಸಿ ಅಂದಿದ್ದ ಕಾರಣಕ್ಕೋಸ್ಕರ ಅವರ ವೆಹಿಕಲ್ ಅಲ್ಲಿ ಬರೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಇಂಟ್ರಾಗೇಷನ್ ನನ್ನ ಪ್ರಕಾರವಾಗಿ ಈ ಒಂದು ಪ್ರಕರಣದಲ್ಲಿ ಒಂದು ಇವತ್ತಿನ ತನಿಖೆ ಬಗ್ಗೆ ಅಫ್ಕೋರ್ಸ್ ಕುತೂಹಲ ಇದ್ದೇ ಇದೆ. ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು. ಅಂದ್ರೆ ವಿಚಾರಣೆ ಮಾಡಿ ವಾಪಸ್ ಕಳಿಸ್ಬೇಕಾ ಅಥವಾ ಬಂಧನಕ್ಕೊಳಪಡಿಸ್ಬೇಕಾ, ಅದು ಮುಂದಿನ ಹಂತದಲ್ಲಿ ನೋಡೋಣ. ಬಟ್ ಪ್ರಚೋದನಾಕಾರಿ ಹೇಳಿಕೆಗಳನ್ನು ಕೊಡೋದು, ವೈಯಕ್ತಿಕವಾಗಿ ಪದೇ ಪದೇ ನಿಂದಿಸೋದು, ಅಂದರೆ ಜನರನ್ನು ಬನ್ನಿ ಹೋರಾಟ ಮಾಡೋಣ ಅಂಥೇಳಿ ಕರೆಯೋದು, ಸೊ ಇಂತಹ ಹೇಳಿಕೆಗಳು ಸೊಸೈಟಿ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ. ಮತ್ತು ಇದೊಂದೇ ಪ್ರಕರಣ ಅಲ್ಲ, ಬೇರೆ ಬೇರೆ ಪ್ರಕರಣಗಳು ಕೂಡ, ಗಲಭೆಗೆ ಪ್ರಚೋದನೆ ಕೊಟ್ಟಿರುವಂಥ ಪ್ರಕರಣಗಳು ಇವ್ರ ಮೇಲೆ ಇರೋದ್ರಿಂದ ಈ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ BL ಸಂತೋಷ್ದು ಒಂದು ಪ್ರಕರಣ ಹೌದು ಇವ್ರು ಮಾತನಾಡಿರೋದು. ಹಾಗಾಗಿ ಇವ್ರ ಮೇಲೆ ಯಾವ ಥರ ಕ್ರಮ ಆಗುವಂಥ ಸಾಧ್ಯತೆಗಳು ಇರಬಹುದು ಮಂಜು?
ಶಿರಮಿತೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಕೇವಲ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಅಲ್ಲಷ್ಟೇ ಅಲ್ಲ, ನಿನ್ನೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಒಟ್ಟು 3 ಪ್ರಕರಣ ದಾಖಲು ಮಾಡಿದ್ರು. ಆ 3 ಪ್ರಕರಣದಲ್ಲಿ ಒಂದು ಪ್ರಕರಣ ಪ್ರಚೋದನಕಾರಿಯಾದಂತಹ ಒಂದು ಭಾಷಣವನ್ನ ಮಾಡಿದ್ರು ಅಂತಾನೆ ಆಗಿತ್ತು. ಅದಕ್ಕೆ ಪೂರಕವಾಗಿ ನಿನ್ನೆ ಇಂಟ್ರಾಗೇಷನ್ ಮಾಡಿ ಸುಮಾರು 2.5 3 ಗಂಟೆಗಳ ಕಾಲ ಇಂಟ್ರಾಗೇಷನ್ ಮಾಡ್ತಾರೆ. ಈಗ ಬ್ರಹ್ಮಾವರ ಠಾಣೆಯಲ್ಲಿ ಕೂಡ ಅಷ್ಟೇ BNS ಆಕ್ಟ್ 196/1 ಅಂದ್ರೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಂದ್ರೆ ಯಾವುದೇ ಒಂದು ಧರ್ಮದ ವಿರುದ್ಧವಾಗಿ ಮಾತನಾಡುವಂತ ಒಂದು ಸೆಕ್ಷನ್ ಅದು. ಮತ್ತೊಂದು BNS ಕಾಯ್ದೆ 352 ಅಂದ್ರೆ ದ್ವೇಷ ಭಾಷಣ ಮತ್ತು ಪ್ರಚೋದನಕಾರಿಯಾದಂತ ಹೇಳಿಕೆ. ಅಂದ್ರೆ ಅವರು ಮಾಡುವಂತಹ ಒಂದು ಭಾಷಣ ಅದೇನಿದೆ ಅದು ಒಂದು ರೀತಿ ಪ್ರಚೋದನೆಯನ್ನ ಸೃಷ್ಟಿ ಮಾಡುವಂತದ್ದು, ಸಮಾಜದಲ್ಲಿ ಲಾ ಅಂಡ್ ಆರ್ಡರ್ ಇಶ್ಯೂಸ್ ತರುವಂತದ್ದು, ಧರ್ಮಗಳ ಮಧ್ಯೆ ಒಂದು ರೀತಿಯಾದಂತಹ ಒಂದು ವೈರುತ್ವ ತರುವಂತಹ ರೀತಿಯಲ್ಲಿ ಈ ಒಂದು ಸೆಕ್ಷನ್ ಹಾಕಿದ್ರು. ಉಳಿದಂತೆ BNS ಆಕ್ಟ್ 353/2 ಅಂದ್ರೆ ಸುಳ್ಳು ಮಾಹಿತಿ ಮತ್ತು ವದಂತಿಗಳನ್ನ ಹಬ್ಬಿಸುವಂತದ್ದು. ಅಂದ್ರೆ BL ಸಂತೋಷ್ ವಿರುದ್ಧವಾಗಿ ಈತ ಸುಳ್ಳು ಮಾಹಿತಿಯ ಜೊತೆಗೆ ಒಂದಷ್ಟು ವದಂತಿಗಳನ್ನ ಹಬ್ಬಿಸುವಂತ ಮುಖಾಂತರವಾಗಿ ಸೊಸೈಟಿಯಲ್ಲಿ ಬೇರೆ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡುವಂತ ಒಂದು ಸೆಕ್ಷನ್ಗಳು. ಅಂದ್ರೆ ಈ 3 ಸೆಕ್ಷನ್ಗಳ ಅಡಿಯಲ್ಲಿ ಕೂಡ FIR ದಾಖಲು ಮಾಡ್ಕೊಂಡಿರುವಂತದ್ದು. ಅಂದ್ರೆ 3 ಸೆಕ್ಷನ್ಸ್ ಬೇಲೆಬಲ್ ಇರಬಹುದು, ಆದ್ರೆ ಮುಂದಿನ ಒಂದು ದೃಷ್ಟಿಕೋನದಲ್ಲಿ ಮತ್ತು ಸಮಾಜದ ಮೇಲೆ ಇದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆರೋಪಿಯನ್ನ ಬಂಧನ ಮಾಡುವಂತ ಸಾಧ್ಯತೆಗಳಿರುತ್ತೆ. ತನಿಖಾಧಿಕಾರಿ ನಾಳೆ ದಿನ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ, ಹಾಕಿರುವಂತ 3 ಸೆಕ್ಷನ್ಗಳು ಕೂಡ ಬೇಲೆಬಲ್ ಸೆಕ್ಷನ್ಸ್ ಇದಾವೆ, ನೀವ್ ಏನಕ್ಕೆ ಆರೋಪಿನ ಅರೆಸ್ಟ್ ಮಾಡ್ಕೊಂಡು ಬಂದ್ರಿ ಅಂತಾನು ಕೂಡ ಕೇಳ್ತಾರೆ. ಅವಾಗ ಜಡ್ಜ್ಗೆ ವಿವರಣೆಯನ್ನ ತನಿಖಾಧಿಕಾರಿ ಪರ ವಕೀಲರು ಕೊಡ್ಬೇಕಾಗುತ್ತೆ. ಆ ವಿವರಣೆಯಲ್ಲಿ ಕೂಡ ಅಷ್ಟೇ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ಬೇಕು, ಇದು ಈತ ಈ ಒಂದು ಪ್ರಚೋದನಾ ಭಾಷಣ ಅಲ್ಲ, ಹಿಂದೆನೂ ಕೂಡ ಮಾಡಿದ್ದಾರೆ. ಇವರ ಮೇಲೆ ಕೇವಲ ಬ್ರಹ್ಮಾವರ ಠಾಣೆಯಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಠಾಣೆಗಳಲ್ಲೂ ಕೂಡ ಅಷ್ಟೇ FIR ಗಳು ದಾಖಲಾಗಿರುವಂತದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ. ಜೊತೆಗೆ ಆತ ಅಲ್ಲಿ ಏನು ಮಾತನಾಡಿದ್ದ ಅನ್ನುವಂತ ಒಂದಷ್ಟು ವಿಡಿಯೋ ತುಣುಕು ಅಥವಾ ಆಡಿಯೋ ಆಗಿರ್ಬೋದು ಅದನ್ನು ಕೂಡ ಅಷ್ಟೇ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈತ ಪದೇ ಪದೇ ಈ ರೀತಿಯಾದಂತಹ ಪ್ರಚೋದನಕಾರಿ ಭಾಷಣಗಳು ಮಾಡ್ತಿರೋದ್ರಿಂದ ಸಮಾಜದಲ್ಲಿ ಸ್ವಾಸ್ಥ್ಯತೆಗೆ ಹಾಳು ಮಾಡುವಂತ ಒಂದು ಹುನ್ನಾರ ಇದು ಅನ್ನೋ ತೆಟ್ಟಿನಲ್ಲಿ ಜಡ್ಜ್ಗೆ ಮನವರಿಕೆ ಮಾಡ್ಬೇಕಾಗುತ್ತೆ. ತದನಂತರ ಜಡ್ಜ್ನ ವಿವೇಚನೆ ಅದಿಲ್ಲ, ಹೌದು ಈತ ಪದೇ ಪದೇ ರಿಪೀಟೆಡ್ ಆಗಿ ಈತ ಈ ರೀತಿಯಾದಂತಹ ಕೆಲಸಗಳು ಮಾಡ್ತಿದ್ದಾನೆ ಅಂತೇಳಿ ಆತನ ಜೈಲ್ಗೂ ಕೂಡ ಕಳಿಸಬಹುದು, ಅಥವಾ ಪೊಲೀಸರಿಗೆ ಒಂದು ರೀತಿಯಾದಂತಹ ಪೊಲೀಸರ ಮೇಲೆ ಆಕ್ರೋಶವನ್ನ ಮಾಡಿ ಎಲ್ಲವೂ ಕೂಡ ಅಷ್ಟೇ ಬೇಲೆಬಲ್ ಸೆಕ್ಷನ್ಸ್ ಇದ್ರು ಕೂಡ ನಮ್ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾಳೆ ದಿನ ಬೇಲ್ ಅನ್ನು ಕೂಡ ಅಷ್ಟೇ ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಪೊಲೀಸರಲ್ಲಿ ಮೊದಲನೇ ಸ್ಟೆಪ್ ಅರೆಸ್ಟ್ ಮಾಡ್ತಾರಾ ಅಥವಾ ಸ್ಟೇಷನ್ ಬೇಲ್ ಮಾಡ್ಕೊಂಡು ಕಳಿಸ್ತಾರ ಅನ್ನುವಂಥದ್ದು ಒಂದು ರೀತಿಯಾದಂತ ಕುತೂಹಲ ಸದ್ಯಕ್ಕೆ ಶರ್ಮಿತಾ. ನೋಡೋಣ ಅವರು ಬ್ರಹ್ಮ ಅವರ ರೀಚ್ ಆದ್ಮೇಲೆ ಏನ್ ಬೆಳವಣಿಗೆ ಆಗುತ್ತೆ. ಥ್ಯಾಂಕ್ ಯು ಮಂಜು, ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಾರೆ.